ಪ್ರಶ್ನಾ ಉಪನಿಷತ್ತಿನ ಪ್ರಕಾರ ಪಂಚೇಂದ್ರಿಯಗಳ ಮಧ್ಯ ಯಾರು ಹೆಚ್ಚು ಮುಖ್ಯ ಅನ್ನೋ ವಾದ ವಿವಾದ ಶುರುವಾಗತ್ತೆ. ಇದನ್ನ ನಿಲ್ಲಿಸಬೇಕು ಅಂತ ಪ್ರಾಣವಾಯು ನಿಧಾನವಾಗಿ ದೇಹವನ್ನ ಬಿಟ್ಟು ಹೊರಟು ಹೋಗುತ್ತೆ. ಪ್ರಾಣವಾಯುವಿನೊಂದಿಗೆ ಪಂಚೇಂದ್ರಿಯಗಳು ಸಹ ರಾಣಿ ಜೇನನ್ನು ಜೇನುಹುಳುಗಳು ಅನುಸರಿಸೋ ರೀತಿ ಅದರ ಹಿಂದೆನೆ ಹೊರಟು ಹೋಗ್ತವೆ. ಅರ್ಥ, ಪ್ರಾಣವಾಯು ದೇಹದ ಪೂರ್ತಿ ರಚನೆಯನ್ನ ಹಿಡಿತದಲ್ಲಿಟ್ಟುಕೊಂಡಿರೋದ್ರಿಂದ ಅದನ್ನ ಮುಖ್ಯ ಪ್ರಾಣ ಅಂತ ಕರೆಯಲಾಗುತ್ತೆ. ಹನುಮಂತ ಅಂಜನಾದೇವಿ ಮತ್ತು ಕೇಸರಿಯ ಪುತ್ರ, ಆದ್ರೆ ಅವನ ಅಂಶ ವಾಯುದೇವನಿಗೆ ಸೇರಿತ್ತು. ವಾಯುಪುತ್ರನಾದ ಕಾರಣ ಅವನಿಗೆ ಪ್ರಾಣವಾಯುವಿನ ಮೇಲೆ ಸಂಪೂರ್ಣ ನಿಯಂತ್ರಣ. ಹಿಂದೂ ತತ್ವಶಾಸ್ತ್ರ, ವಿಶೇಷವಾಗಿ ಮಧ್ವ ಸಂಪ್ರದಾಯ ದ್ವೈತ ವೇದಾಂತದ ಪ್ರಕಾರ ಹನುಮಂತ ಪ್ರೈಮರಿ ಲೈಫ್ ಫೋರ್ಸ್ ಅಂದ್ರೆ ಮುಖ್ಯ ಪ್ರಾಣ, ಬ್ರಹ್ಮಾಂಡ ಹಾಗೂ ಜೀವರಾಶಿಯನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರೋ ಶಕ್ತಿ ಅಂತಾನೆ ನಂಬಲಾಗತ್ತೆ. ಮಧ್ವಾಚಾರ್ಯರ ಪ್ರಕಾರ ಮುಖ್ಯ ಪ್ರಾಣ 3 ಅವತಾರಗಳನ್ನ ತಾಳಿದೆ. ರಾಮಾಯಣದಲ್ಲಿ ಹನುಮಂತನಾಗಿ, ಮಹಾಭಾರತದಲ್ಲಿ ಭೀಮನಾಗಿ ಮತ್ತು ಕಲಿಯುಗದಲ್ಲಿ ಸ್ವತಃ ಮಧ್ವಾಚಾರ್ಯರಾಗಿ. ಈ ಎಲ್ಲರೂ ಒಂದೇ ಮುಖ್ಯ ಪ್ರಾಣದ ರೂಪಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹನುಮಂತ ಕೇವಲ ಶಕ್ತಿಯನ್ನ ಮಾತ್ರ ಅಲ್ದೇನೆ ಭಕ್ತಿ, ಪ್ರಾಣ ಮತ್ತು ಮನಸ್ಸಿನ ನಿಯಂತ್ರಣವನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾನೆ. ಹೇಗೆ ಪ್ರಾಣ ದೇಹ ಮತ್ತು ಆತ್ಮವನ್ನ ಸೇರಿಸತ್ತೋ ಹಾಗೆ ಹನುಮಂತ ಶ್ರೀರಾಮನ ಜೊತೆ ಅವನ ಭಕ್ತರನ್ನ ಸೇರಿಸ್ತಾನೆ. ಆಧ್ಯಾತ್ಮದ ಪ್ರಕಾರ ದೇಹ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನೋ 5 ಪ್ರಾಣವಾಯುಗಳಿಂದ ಕೂಡಿದೆ. ಈ 5 ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡೋನು ಮತ್ತು ಅವುಗಳ ಅಧಿಪತಿ ಹನುಮಂತ ಅಂತ ನಂಬಲಾಗತ್ತೆ. ಬಾಲ್ಯದಲ್ಲಿ ಸೂರ್ಯದೇವನನ್ನ ಹಣ್ಣು ಅಂತ ಭ್ರಮಿಸಿಕೊಂಡ ಆಂಜನೇಯ ಅವನನ್ನ ತಿನ್ನೋಕೆ ಅಂತ ಆಗಸಕ್ಕೆ ನೆಗೆದಾಗ ಇಂದ್ರ ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡ್ತಾನೆ. ಕೆಳಗೆ ಬಿದ್ದ ಹನುಮಂತನ ಗಲ್ಲಕ್ಕೆ ಪೆಟ್ಟಾಗತ್ತೆ. ಸಂಸ್ಕೃತದಲ್ಲಿ ಹನು ಅಂದ್ರೆ ಗಲ್ಲ ಅಂತ, ಆದ್ರಿಂದ ಅವನಿಗೆ ಹನುಮಂತ ಅನ್ನೋ ಹೆಸರು ಬರುತ್ತೆ. ಇದಾದ ನಂತರ ದೇವತೆಗಳು ಅವನಿಗೆ ಅನೇಕ ವರಗಳನ್ನ ನೀಡ್ತಾರೆ. ಅಗ್ನಿ, ಜಲ ಮತ್ತು ಯಾವುದೇ ಶಸ್ತ್ರಾಸ್ತ್ರಗಳಿಂದ ಅವನಿಗೆ ಸಾವು ಬರದಂತೆ ವರಗಳನ್ನ ನೀಡ್ತಾರೆ. ಸ್ವತಃ ಇಂದ್ರ ಅವನಿಗೆ ಇಚ್ಛಾಮರಣಿಯಾಗುವಂತೆ ಆಶೀರ್ವದಿಸ್ತಾನೆ. ಪುರಾಣಗಳ ಪ್ರಕಾರ ಹನುಮಂತ ಅಷ್ಟಸಿದ್ಧಿಗಳ ಸ್ವಾಮಿ. ಅಣಿಮ, ಪರಮಾಣುವಿನಷ್ಟು ಸಣ್ಣದಾಗುವ ಶಕ್ತಿ. ಮಹಿಮ, ಬ್ರಹ್ಮಾಂಡದಷ್ಟು ಬೃಹತ್ ರೂಪ ತಾಳುವ ಶಕ್ತಿ. ಗರಿಮ, ಬೆಟ್ಟದಷ್ಟು ಭಾರವಾಗುವ ಸಾಮರ್ಥ್ಯ. ಲಘಿಮ, ಗಾಳಿಯಂತೆ ಹಗುರಾಗುವ ಸಾಮರ್ಥ್ಯ. ಪ್ರಾಪ್ತಿ, ಯಾವುದೇ ವಸ್ತುವನ್ನ ಪಡೆಯುವ ಶಕ್ತಿ. ಪ್ರಾಕಾಮ್ಯ, ಅಡೆತಡೆಯಿಲ್ಲದ ಸಂಕಲ್ಪ ಶಕ್ತಿ. ಈಶಿತ್ವ, ಸಕಲ ಜೀವರಾಶಿಗಳನ್ನ ಆಳುವ ದೈವಿಕ ಶಕ್ತಿ. ವಶಿತ್ವ, ಸಕಲ ಜೀವರಾಶಿಗಳನ್ನ ನಿಯಂತ್ರಿಸುವ ಶಕ್ತಿ. ಹನುಮಂತ ಕೇವಲ ಬಲಶಾಲಿ ಮಾತ್ರ ಆಗಿರ್ದೇನೆ ಅಪ್ರತಿಮ ಬುದ್ಧಿವಂತ ಮತ್ತು ಜ್ಞಾನಿ ಕೂಡ ಆಗಿರ್ತಾನೆ. ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನನ್ನ ಮೊದಲನೇ ಬಾರಿ ಭೇಟಿಯಾದಾಗ ಶ್ರೀರಾಮ ಲಕ್ಷ್ಮಣನಿಗೆ ಹನುಮಂತನ ಬಗ್ಗೆ ಹೀಗೆ ಹೇಳ್ತಾನೆ. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳಲ್ಲಿ ಪಾಂಡಿತ್ಯವಿಲ್ಲದವರು ಇಷ್ಟು ಮಧುರವಾಗಿ ಮಾತನಾಡೋಕೆ ಸಾಧ್ಯವೇ ಇಲ್ಲ. ಇವನ ವ್ಯಾಕರಣ ಮತ್ತು ಭಾಷಾ ಶುದ್ಧಿ ಅದ್ಭುತವಾಗಿದೆ ಅಂತ ಹನುಮಂತನ ವಿನಮ್ರತೆ ಮತ್ತು ಬುದ್ಧಿವಂತಿಕೆಯನ್ನ ನೋಡಿದ ತಕ್ಷಣವೇ ಮೆಚ್ಕೊಂಡಿರ್ತಾನೆ. ಜೊತೆಗೆ ಇಂತಹ ಮಂತ್ರಿ ಇದ್ರೆ ಯಾವ ರಾಜನು ಕೂಡ ಹೆದರೋ ಅಗತ್ಯವಿಲ್ಲ, ಇಂತಹ ವ್ಯಕ್ತಿ ಜೊತೆಗಿದ್ರೆ ಯಶಸ್ಸು ಖಚಿತ ಅಂತ ಹೊಗಳಿರ್ತಾನೆ. ಹನುಮಂತ ನವವ್ಯಾಕರಣ ವೇತ್ತ ಅಂದ್ರೆ 9 ವ್ಯಾಕರಣ ಶಾಸ್ತ್ರಗಳನ್ನ ಕರಗತ ಮಾಡಿಕೊಂಡಿರುವವನಾಗಿರ್ತಾನೆ. ಅವನ ಗುರು ಸ್ವತಃ ಸೂರ್ಯದೇವನಾಗಿರ್ತಾನೆ. ಪಾತಾಳ ಖಂಡದ ಪ್ರಕಾರ ಹನುಮಂತನ 5 ಮುಖಗಳ ಮಹತ್ವ ಹೀಗಿದೆ. ಹನುಮ ಮುಖ ಪೂರ್ವ, ಮನಸ್ಸಿನ ಶುದ್ಧಿ ಮತ್ತು ಏಕಾಗ್ರತೆಗಾಗಿ. ನರಸಿಂಹ ಮುಖ ದಕ್ಷಿಣ, ಶತ್ರು ಭಯ ನಿವಾರಣೆ ಮತ್ತು ವಿಜಯಕ್ಕಾಗಿ. ಗರುಡ ಮುಖ ಪಶ್ಚಿಮ, ವಿಷಬಾಧೆ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆಗೆ. ವರಾಹ ಮುಖ ಉತ್ತರ, ಅಷ್ಟೈಶ್ವರ್ಯ ಮತ್ತು ಸಮೃದ್ಧಿಗಾಗಿ. ಹಯಗ್ರೀವ ಮುಖ ಊರ್ಧ್ವ, ಪರಮಜ್ಞಾನ ಮತ್ತು ಬುದ್ಧಿಶಕ್ತಿಗಾಗಿ. ಮಹಾಭಾರತದಲ್ಲಿ ತನ್ನ ಸಹೋದರನಾದ ಭೀಮನಿಗೆ ಹನುಮಂತ 4 ಯುಗಗಳ ಧರ್ಮಗಳ ಬಗ್ಗೆ ಹೇಳ್ತಾ, ನಾನು ಬಲಹೀನರಲ್ಲಿ ಬಲವಾಗಿರ್ತೀನಿ ಮತ್ತು ಬಲಶಾಲಿಗಳಲ್ಲಿ ವಿನಯವಾಗಿರ್ತೀನಿ ಎಂದಿರ್ತಾನೆ. ರಾಮಾಯಣದ ಅಂತ್ಯದಲ್ಲಿ ಹನುಮಂತನನ್ನ ತನ್ನೊಂದಿಗೆ ವೈಕುಂಠಕ್ಕೆ ಬರಲು ಹೇಳ್ತಾನೆ. ಆಗ ಹನುಮಂತ, ಪ್ರಭು ನೀವು ವೈಕುಂಠದಲ್ಲಿ ವಿಷ್ಣುವಾಗಿರ್ತೀರೋ ಅಥವಾ ರಾಮನಾಗಿನೋ ಅಂತ ಕೇಳ್ತಾನೆ. ಅದಕ್ಕೆ ರಾಮಾವತಾರ ಇಲ್ಲಿಗೆ ಮುಗಿತು ಹನುಮಂತ, ವೈಕುಂಠದಲ್ಲಿ ನಾನು ವಿಷ್ಣು ಅಂತ. ಆಗ ಹನುಮಂತ ಹೇಳ್ತಾನೆ, ಪ್ರಭು ನನ್ಗೆ ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ಈ ಭೂಮಿಲಿ ಎಲ್ಲಿವರೆಗೂ ರಾಮನಾಮ ಇರತ್ತೋ ಅಲ್ಲಿವರೆಗೂ ನಾನು ಇಲ್ಲಿಯೇ ಇರ್ತೀನಿ ಅಂತ ಹೇಳ್ತಾನೆ. ರಾಮ ಮುಗುಳ್ನಕ್ಕೂ ಅವನನ್ನ ಆಶೀರ್ವದಿಸಿ ವೈಕುಂಠಕ್ಕೆ ಹೊರಟು ಹೋಗ್ತಾನೆ. ಆಗ ಅಲ್ಲಿದ್ದ ಋಷಿಮುನಿಗಳು ಹನುಮಂತನನ್ನ ಕೇಳ್ತಾರೆ, ನಿಂಗೆ ರಾಮನೇ ವಿಷ್ಣು ಅನ್ನೋ ಅರಿವಿದ್ದು ಯಾಕೆ ಅವನೊಂದಿಗೆ ವೈಕುಂಠಕ್ಕೆ ಹೋಗ್ಲಿಲ್ಲ ಅಂತ. ಅದಕ್ಕೆ ಹನುಮ ಹೇಳ್ತಾನೆ, ನನಗೆ ಪ್ರಭು ರಾಮನೇ ಮಹಾವಿಷ್ಣು ಅನ್ನೋದು ತಿಳಿದಿದೆ, ಆದ್ರೆ ನನ್ನೊಂದಿಗೆ ಇದ್ದದ್ದು, ನಡೆದದ್ದು, ನನ್ನನ್ನ ಆಲಂಗಿಸಿಕೊಂಡಿದ್ದು ರಾಮ. ನನ್ನ ಹೃದಯದಲ್ಲಿರುವುದು ಕೂಡ ಕೇವಲ ರಾಮ ಅಂದ್ರೆ ವಿಷ್ಣು ಭಗವಂತ. ರಾಮ ಸ್ವತಃ ಹನುಮಂತ. ಆದ್ರಿಂದಲೇ ರಾಮನ ಮುಖ್ಯ ಪ್ರಾಣ ಹನುಮ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.